ಎತ್ತಿದ ಕೂಸು ಸಮನಾಗಿ ಬಂದರು ಒಪ್ಪಿಸಿಕೋ ನಿಮ್ಮ ಹರಿಕೆಗಳ ಎತ್ತಿದ ಕೂಸು ಸಮನಾಗಿ ಒಪ್ಪಿಸಿಕೋ ನಿಮ್ಮ ಹರಿಕೆಗಳ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ಇವತ್ತು ನಮ್ಮ ಮನೆಯಲ್ಲಿ ಬೀಸಕಲ್ ಪೂಜೆ ಮತ್ತು ಒಳ್ಕಲ್ ಪೂಜೆ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ನೋಡ್ಬೋದು ಎಲ್ಲರೂ ಇಲ್ಕಲ್ ಸೀರೆ ಉಟ್ಕೊಂಡು ಈ ಥರ ರೆಡಿಯಾಗಿದ್ದೀವಿ. ಬನ್ನಿ, ಫಂಕ್ಷನ್ ಎಲ್ಲ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾರೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ, ಕೆಳಗಡೆ ಎಲ್ಲ ಹೇಗೆ ರೆಡಿಯಾಗಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ನೋಡ್ಬೋದು ಮನೆ ತುಂಬ ಜನ ಇದ್ದಾರೆ. ಮದುವೆಗೆ ಎಲ್ಲ ರಿಲೇಟಿವ್ಸ್ ಎಲ್ಲನೂ ಬಂದಿದ್ರು. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟಿತ್ತು, ಉಪ್ಪಿಟ್ಟು ಖಾರ ಬುಂದೆ ಇತ್ತು. ಕಂಕಣ ಕಟ್ತಾ ಇದ್ದಾರೆ ಇಲ್ಲಿ. ಇವತ್ತು ನಮ್ಮ ಮನೇಲಿ ಎಲ್ಲರೂ ಇಲ್ಕಲ್ ಸೀರೆ ಉಟ್ಕೊಂಡು ರೆಡಿ ಆಗಿದ್ರು. ಹಾಗೆ ನಾನು ನನ್ನ ಸಿಸ್ಟರ್ಸ್ ನೋಡ್ಬೋದು ಹೇಗೆ ರೆಡಿ ಆಗಿದೀವಿ ಅಂತ. ನಾವು ಕೂಡ ಇಲ್ಕಲ್ ಸೀರೆ ಎಲ್ಲ ಉಟ್ಕೊಂಡಿದ್ವಿ. ಇದು ಬೀಸಕಲ್ ಪೂಜೆ. ಇವಾಗ ಇಲ್ಲಿ ಒಳ್ಕಲ್ ಪೂಜೆ ಮಾಡಬೇಕು. ಎಲ್ಲರೂ ನೋಡ್ರಿ ಹೆಂಗ್ ರೆಡಿ ಆಗ್ಯಾರ ಅಂತ. ಇವತ್ತು ನಮ್ಮ ಮನೇಲಿ ಬೀಸಕಲ್ ಪೂಜೆ ಮತ್ತು ಒಳ್ಕಲ್ ಪೂಜೆ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಇಲ್ಕಲ್ ಸೀರೆ ಉಟ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ. ನೋಡ್ಬೋದು ಎಲ್ಲರೂ ಇಲ್ಕಲ್ ಸೀರೆ ಉಟ್ಕೊಂಡು ರೆಡಿಯಾಗಿದ್ದಾರೆ. ಹಾಗೆ ನತ್ತು ಕೂಡ ಹಾಕ್ಕೊಂಡಿದ್ರು ಎಲ್ಲರೂ. ಇವಾಗ ಬೀಸಕಲ್ಗೆ ಮತ್ತು ಒಳ್ಕಲ್ಗೆ ಪೂಜೆ ಮಾಡ್ತಾ ಇದ್ದಾರೆ. ಬೀಸಕಲ್ಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ರು. ಹಾಗೆ ಒಣಕೆಗೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಪೇಪರ್ ರ್ಯಾಪ್ ಮಾಡಿದ್ರು. ಇವಾಗ ಫಸ್ಟ್ ಪೂಜೆ ಮಾಡ್ತಾ ಇದ್ದಾರೆ. ನೀರು ಚುಮ್ಸಿ ಕುಂಕುಮ ಎಲ್ಲ ಹಚ್ಚಿ ಉದ್ದಿನ ಕಡ್ಡಿ ಬೆಳಗಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಮದುವೆಯಲ್ಲಿ ಬೀಸಕಲ್ ಪೂಜೆ ಮತ್ತು ಒಳ್ಕಲ್ ಪೂಜೆಯಿಂದನೇ ಮದುವೆ ಆರಂಭವಾಗುತ್ತದೆ. ಇವಾಗ ಇಲ್ಲಿ 5 ಜನ ಮುತ್ತೈದರನ್ನ ಕೂಡಿಸಿ ಇವರಿಗೆ ಅರ್ಶಿನ ಕುಂಕುಮ ಹಚ್ಚಿ ಹೂ ಕೊಟ್ಟು ಆಮೇಲೆ ಎಲೆ ಅಡಿಕೆ ಕೊಟ್ಟು ಆರತಿ ಮಾಡಿ ಇವ್ರ ಕೈಯಿಂದ ಇವಾಗ ಒಳ್ಕಲ್ ಪೂಜೆ ಮಾಡಿಸ್ತಾರೆ. ಒಳ್ಕಲ್ ಪೂಜೆಗೆ 5 ಜನನ ಕೂಡಿಸಿದ್ರು. ಇವಾಗ ಮತ್ತೆ ಬೀಸಕಲ್ ಪೂಜೆಗೆ ಇನ್ನೂ 5 ಜನನ ಕೂಡಿಸಿದ್ದಾರೆ. ಅವರು ಕೂಡ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಉಡಿ ತುಂಬಿ ಆಮೇಲೆ ಇವ್ರ ಕೈಯಿಂದ ಇವಾಗ ಬೀಸಕಲ್ ಪೂಜೆ ಮಾಡಿಸ್ತಾರೆ. ನಮ್ಮ ಮನೇಲಿ ಅವತ್ತಿನ ದಿನನೇ ತುಂಬ ಪ್ರೋಗ್ರಾಮ್ಸ್ ಇತ್ತು. ಬೀಸಕಲ್ ಪೂಜೆ, ಒಳ್ಕಲ್ ಪೂಜೆ ಇತ್ತು, ಮತ್ತು ಬಳೆ ಶಾಸ್ತ್ರ, ಆಮೇಲೆ ಶಾವಿಗೆ ಹೊಸೆಯೋದು, ಆಮೇಲೆ ಹುಡುಗಿನ ಕರೆಯೋಕ್ಕೆ ಅಂತ ಹೋಗಿದ್ರು. ನಮ್ಮ ಕಾಕವರೆಲ್ಲ ಹೋಗಿದ್ರು. ಸೊ ಅವು ಮತ್ತು ಹುಡುಗಿನ ವೆಲ್ಕಮ್ ಮಾಡೋದಿತ್ತು. ಆಮೇಲೆ ಸಂಜೆ ಟೈಮಲ್ಲಿ ಏನೋ ಸಂಗೀತ ಫಂಕ್ಷನ್ ಇತ್ತು. ಸೊ ಇವೆಲ್ಲನೂ ಫಂಕ್ಷನ್ ಒಂದೇ ದಿನ ಇತ್ತು. ಹಾಗೆ ನೋಡ್ಬೋದು ಇವಾಗ ಬಳೆ ಹಾಕೋರು ಕೂಡ ಬಂದಿದ್ದಾರೆ. ಹಾಗೆ ಬಳೆ ಹಾಕ್ಸ್ಕೊಳಕ್ಕೆ ನಮ್ಮ ಅಕ್ಕಪಕ್ಕ ಮನೆಯವ್ರನ್ನ ಮತ್ತು ರಿಲೇಟಿವ್ಸ್ನ ಗೆಸ್ಟ್ನ ಎಲ್ಲರನ್ನೂ ಕರೆದಿದ್ವಿ. ಎಲ್ಲರೂ ಬಂದಿದ್ದಾರೆ ಇವಾಗ ಬಳೆ ಹಾಕ್ಸ್ಕೊಳಕ್ಕೆ. ಫುಲ್ ಝೂಮ್ ಮಾಡ್ತೀನಿ ಆಂಟಿ, ಝೂಮ್ ಮಾಡ್ತೀನಿ. ಏನಾದ್ರು ಝೂಮ್ ಇವಾಗ ನೋಡ್ಬೋದು ಬಳೆ ಹಾಕೋರು ಬಂದಿದ್ದಾರೆ. ಇವಾಗ ಬಳೆಗಳನ್ನ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಫಸ್ಟ್ ಬಳೆಗಳನ್ನ ಎಲ್ಲ ಇಟ್ಟು ಏನೋ ಅರ್ಶಿನ ಕುಂಕುಮ ಹಚ್ಚಿ ಆಮೇಲೆ ಹೂವು ಇಟ್ಟು ಎಲ್ಲ ಪೂಜೆ ಆದಮೇಲೆ ಹೆಣ್ಮಕ್ಳು ಮದುವೆ ಆದರೆ ಫಸ್ಟು ಮದುಮಗಳಿಗೆ ಬಳೆ ಹಾಕ್ಸ್ತಾರೆ. ಇದು ನಮ್ಮ ತಮ್ಮನ ಮದುವೆ ಇರೋದ್ರಿಂದ ಮನೆ ಹೆಣ್ಮಕ್ಳಿಗೆ ಇಲ್ಲ ಅಂತಂದರೆ ದೊಡ್ಡವ್ರಿಗೆ ಯಾರಾದರೂ ಮುತ್ತೈದರಿಗೆ ಅವ್ರಿಗೆ ಬಳೆ ಹಾಕ್ಸ್ತಾರೆ.
3 ಜನ ಆದ್ರಲ್ಲ ಇನ್ನು ಫಸ್ಟ್ ಇಲ್ಲಿ ದೇವ್ರಿಗೆ 5 ಬಳೆ ತೆಗೆದ್ರು. 5 ಬಳೆ ದೇವ್ರಿಗೆ ತೆಗೆದ್ಮೇಲೆ ಆಮೇಲೆ ನಮ್ಮ ಅಜ್ಜಿಗೆ ಹಾಕ್ತಾ ಇದ್ದಾರೆ ಫಸ್ಟ್. ಇವಾಗ ನಮ್ಮ ಅಜ್ಜಿದು ಹಾಕೋದು ಮುಗಿದ್ಮೇಲೆ ನೆಕ್ಸ್ಟು ಮನೆ ಹೆಣ್ಮಕ್ಳಿಗೆ ಹಾಕ್ಸ್ಕೊಂಡ್ವಿ. ನಾನು ಮತ್ತು ನಮ್ಮ ಅತ್ತೆ ಬಳೆ ಹಾಕ್ಸ್ಕೊಂಡ್ವಿ. ಅದಾದಮೇಲೆ ನಮ್ಮ ಮಮ್ಮಿಯವರು ನಮ್ಮ ಆಂಟಿಯವರೆಲ್ಲ ಹಾಕ್ಸ್ಕೊಂಡು ಆಮೇಲೆ ಬಂದಿರೋಂಥ ಗೆಸ್ಟು ಎಲ್ಲರೂ ಹಾಕ್ಸ್ಕೊಳಕ್ಕೆ ಕೂತ್ಕೊಂಡ್ರು. ನಾವು ಬಳೆ ಹಾಕ್ಸೋಬೇಕಾದ್ರೆ ಇವಾಗ ಕಂಬಿ ಬಂತಲ್ಲ, ಇದು ಶ್ರೀಶೈಲಕ್ಕೆ ಹೋಗಿ ಬಂದಿರೋದಂಥದ್ದು. ಅವ್ರ ಊರಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಿಕೊಂಡು ತೊಗೊಂಡೋಗಿರ್ತಾರೆ ಅದನ್ನು. ಸೊ ಇವಾಗ ವಾಪಸ್ ಊರಿಗೆ ತೊಗೊಂಡು ಹೋಗ್ತಾಯಿದ್ರು. ಹಾಗೆ ನಮ್ಮ ಮನೆಗೆ ತಂದು ಒಳಗಡೆ ದೇವ್ರ ಮನೇಲಿಟ್ಟು ಇನ್ನೂ ಪೂಜೆ ಮಾಡಿದ್ರು. ಒಳಗಡೆ ಬಳೆ ಹಾಕ್ಸ್ಕೊಂಡವರು ಬಳೆ ಹಾಕ್ಸ್ಕೊತಾ ಇದ್ರು. ಇವಾಗ ಇಲ್ಲಿ ಶಾವಿಗೆ ಹೊಸ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ 5 ಶಾವಿಗೆ ಮಣೆ ಹಾಕಿದ್ದಾರೆ. ಹಾಗೆ 5 ಜನ ಮುತ್ತೈದರನ್ನ ಕೂಡಿಸ್ತಾರೆ. ಕೆಳಗಡೆ 5 ಜನ ಮುತ್ತೈದರನ್ನ ಕೂಡಿಸ್ತಾರೆ. ಇವ್ರಿಗೂ ಕೂಡ ಏನೋ ಫಸ್ಟು ಮನೆಗೆ ಎಲ್ಲನೂ ಕುಂಕುಮ ಅದೆಲ್ಲ ಹಚ್ಚಿ ಆಮೇಲೆ ಇವ್ರಿಗೂ ಕೂಡ 5 ಜನ ಮುತ್ತೈದರಿಗೆ ಕೂಡ ಕಂಕಣ ಕಟ್ಟಿ ಇವ್ರಿಗೂ ಕೂಡ ಉಡಿ ತುಂಬಿ ಇನ್ನು ಇವರು ಮೇಲೆ ಕುಂತವರು ಶಾವಿಗೆ ಮಾಡಬೇಕು. ಕೆಳಗಡೆ ಕೂತ್ಕೊಂಡವರು ಅವನ್ನ ಇದರಲ್ಲಿ ಪುಟ್ಟಿಯಲ್ಲಿ ಹಿಡಿಬೇಕು. ನಂಬಿದ ಭಕ್ತರಿಗಾನಲ್ಲ ಉದಯಾಲ್ಯದೋ ನೆನ ಮನವೇ ಮದನಾರಿ ಶಿವಶರಣಾರ ಮದನಾರಿ ಶಿವಶರಣಾರ ಕದಳೆ ಯಾವನ ದೊಡೆಯನ ನೆನ ಪದವಿಕಾರ ಜನ್ಮಲ್ಲ ಬಾಳೆ ಯಾವನ ದೊಡೆಯನ ನೆನ ಪದವಿಕಾರ ಜನ್ಮಲ್ಲ ಒತ್ತಲೆದ್ದ ಗುರವಿನ ಪಾದೊಂದಾರುತಿಲಿಂದ ನೆನ ಮನವೇ ಆರುತಿಲಿಂದ ನೆನ ಮನವೇ ಮಾಮಲ್ಲೇಶನ ಪಾದವ ನೆನ ಮಾಡಿದ ಪಾಪ ಪರಿಹಾರ ಮುದಿಮಲ್ಲೇಶನ ಪಾದವ ನೆನ ಚಿತ್ತದ ಪಾಪ ಪರಿಹಾರ ಏಳತ ನೆನೆದನ ಬೋಳ ರಾಯನ ಎತ್ತು ಕಂಡಲೇ ಸಹಿತಾಗಿ ಮುತ್ತೈದಾರ ಬದಲಾಗಿ ಎತ್ತಿದ ಕೂಸು ಸಮನಾಗಿ ಬಂದರು ಒಪ್ಪಿಸಿಕೋ ನಿಮ್ಮ ಹರಿಕೆಗಳ ಎತ್ತಿದ ಕೂಸು ಸಮನಾಗಿ ಒಪ್ಪಿಸಿಕೋ ನಿಮ್ಮ ಹರಿಕೆಗಳ ಬಂದೇನೆಂದೋ ಬಾರದವರಿಗೆ ತಂಜೆಡುವನು ಬಯಲಪರಾಧ ಗಂಡ. ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆ ಮದುವೆಗೆ ಏನೇನು ಶಾಸ್ತ್ರಗಳು ಎಲ್ಲ ಇರುತ್ತೆ ಅಂತ ಹೇಳಿ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಎಲ್ಲ ಶಾಸ್ತ್ರಗಳು ಪದ್ಧತಿಗಳೆಲ್ಲ ಇರುತ್ತೆ. ಸೊ ಇವಾಗ ಎಲ್ಲ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಹಚ್ಚಿ ಸೊ ನೋಡ್ಬೋದು ಹೊರಗಡೆ ಇಲ್ಲಿ ಶಾವಿಗೆ ಹೊಸದು ಮಾಡ್ತಿದ್ದಾರೆ. ಒಳಗಡೆ ಬಳೆ ಹಾಕ್ಸ್ಕೊತಾ ಇದ್ದಾರೆ. ಆಮೇಲೆ ದೇವ್ರ ಮನೆಯಲ್ಲಿ ಅದು ಕಂಬಿ ತಂದಿದ್ರಲ್ಲ ಅದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಹಳ್ಳಕ್ಕಿ ಕೊಟ್ಟಿದರು ಆ ಮನೆಯ ವಾಸಂತಿ ಈ ಮನೆಯ ಸೇವಂತಿ ಗಂಧದ ಪಡಿಯಾಗಿದ್ದಾರೆ. ಅವ್ರ ಪಾಪ ಕೂಡ ಕಾವಾಗಲಿಲ್ಲ ಆಂಟಿ. ಎಲ್ಲ ಫಂಕ್ಷನ್ಗಳೆಲ್ಲ ಮುಗಿದ್ಮೇಲೆ ಬಂದಿರೋಂಥ ಗೆಸ್ಟ್ ಕೂಡ ಬಳೆ ಹಾಕ್ಸ್ಕೊಂಡು ಅವರು ಕೂಡ ಊಟ ಮಾಡಿದ್ರು. ಆಮೇಲೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಊಟ ಮಾಡಿದ್ವಿ. ಊಟಕ್ಕೆ ಏನಿತ್ತು ಅಂತ ನೋಡ್ಬೋದು.
ಇವಾಗ ಬೆಳಗ್ಗೆದೆಲ್ಲ ಫಂಕ್ಷನ್ ಮುಗೀತು, ಎಲ್ಲರದ್ದು ಊಟ ಆದಮೇಲೆ ಇವಾಗ ಫೋಟೋ ಸೆಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಇಳ್ಕಲ್ ಸೀರೆ ಉಟ್ಕೊಂಡಿದ್ವಲ್ಲ, ಸೊ ಎಲ್ಲರೂ ಚೆನ್ನಾಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಸೊ ನೋಡ್ಬೋದು ಎಲ್ಲರೂ ನಿಂತ್ಕೊಂಡು ಇವಾಗ ಫೋಟೋ ತೆಗೆಸ್ಕೊತಾ ಇದ್ವಿ. ಆಮೇಲೆ ರೀಲ್ಸ್ ಮಾಡಿದ್ವಿ, ಆಮೇಲೆ ಮದುಮಗನ ಜೊತೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಸೊ ಎಲ್ಲನೂ ಮಾಡಿ ಮತ್ತೆ ಆಮೇಲೆ ನೆಕ್ಸ್ಟ್ ಸಂಜೆ ಫಂಕ್ಷನ್ಗೆ ರೆಡಿಯಾಗಿ ಹೋದ್ವಿ. ಇವೆಲ್ಲ ಫಂಕ್ಷನ್ ಮುಗಿಯೋಷ್ಟರಲ್ಲಿ ಸಂಜೆನೇ ಆಗಿಬಿಡ್ತು. ಸೊ ಇವಾಗ ನೋಡ್ಬೋದು ಇಲ್ಲಿ ಮೆಹಂದಿ ಕೂಡ ರೆಡಿ ಮಾಡಿದ್ವಿ. ಸೊ ಮೆಹಂದಿ ಕೋನ್ಸ್ ಎಲ್ಲ ಇಟ್ಟು ಈ ಥರ ಡೆಕೋರೇಷನ್ ಮಾಡಿದ್ವಿ. ಅಷ್ಟರಲ್ಲಿ ಮದುಮಗಳನ್ನೂ ಕೂಡ ಬಂದ್ಲು. ಸೊ ಮತ್ತೆ ರೆಡಿಯಾಗಿ ಇವಾಗ ಮದುಮಗಳನ್ನ ವೆಲ್ಕಮ್ ಮಾಡೋಕ್ಕೆ ಹೋಗಿದ್ವಿ. ನಮ್ಮ ಕಡೆ ಹೇಗೆ ಅಂದರೆ ಮದುಮಗಳನ್ನ ಕರೆಯೋಕ್ಕೆ ಹುಡುಗನ ಮನೆಯಿಂದ ಒಂದಿಬ್ಬರು ಹೋಗಿರಬೇಕು. ನಮ್ಮ ಕಾಕ ಮತ್ತು ನಮ್ಮ ಆಂಟಿ ಹೋಗಿದ್ರು ಮದುಮಗಳನ್ನ ಕರೆಯೋಕ್ಕೆ, ಕಾರ್ ತೊಗೊಂಡು ಹೋಗಿರ್ತಾರೆ. ಸೊ ಇವಾಗ ಮದುಮಗಳನ್ನ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಮದುಮಗಳು ಬರೋಷ್ಟರಲ್ಲಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೆಡಿಯಾಗಿ ಇವಾಗ ಮದುಮಗಳನ್ನ ವೆಲ್ಕಮ್ ಮಾಡೋಕ್ಕೆ ಹೋಗಿದ್ದೀವಿ. ನೀನು ಬಾರ ಇಲ್ಲಿ ಮದ್ದು ಅಕ್ಕನ ನಿಂತು ಒಂದಿದ್ದರು ಸಾಕಾಗಿ ಫೋಟೋ ಶೂಟ್ ಹೋಗೋಣ ಬಾರ ಬರ್ರಿ ಫೋಟೋ ಶೂಟ್ ಹೋಗೋಣ ಬಾ ನೀರು ಹಚ್ಚಿಲ್ಲ ನೀರು ಹಚ್ಕೊಂಡು ಹೋಗು ಒಬ್ರು ಹಚ್ಚೋರು ಒಬ್ರು ನೀವು ನೀರು ಹಚ್ಚು ಅದು ನೀರು ಹಚ್ಚು ಈ ಕಡೆ ಬಿಟ್ಟು ಲಿಂಗೋಲ್ಲ ಆ ಕಡೆ ಅಲ್ಲಿ ನೋಡಿ ಅಲ್ಲ ಅವ್ರಿಂದ ಗಾಡಿ ಎಲ್ಲಿದೆ ಇನ್ನು ಉಳಿದಾರೆ ಈ ಸೈಡ್ ಬರಲಿ ಮದುಮಗಳು ಮುಂದೆ ಹೋಗಿ ಆಮೇಲೆ ಹೋಗೋಣ. ಇವ್ರು ಬಂದ್ರಂತಂದ್ರೆ ದೇವಸ್ಥಾನದಿಂದ ಹುಡುಗಿಗೆ ನಾವು ಅಲ್ಲಿ ಅವ್ರಿಗೆ ಉಳ್ಕೊಳೋ ವ್ಯವಸ್ಥೆ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ಬಿಟ್ಟು ಬಂದ್ವಿ. ಸೊ ಅಲ್ಲೇ ಸ್ನ್ಯಾಕ್ಸ್ ಎಲ್ಲನೂ ಅರೇಂಜ್ ಆಗಿತ್ತು. ಅವರು ಕೂಡ ಸ್ನ್ಯಾಕ್ಸ್ ತಿಂದು ಫ್ರೆಶ್ ಅಪ್ ಆಗಿ ಸೊ ನೈಟು ಸಂಗೀತ ಫಂಕ್ಷನ್ ಇತ್ತು. ಸೊ ಅಷ್ಟರಲ್ಲಿ ನಾವು ಕೂಡ ಎಲ್ಲ ರೆಡಿ ಆಗ್ತಾ ಇದ್ವಿ ಇಲ್ಲಿ. ಹಾಗೆ ಮೆಹಂದಿ ಹಾಕೋರು ಬಂದಿದ್ರು. ಸೊ ಮೆಹಂದಿ ಹಾಕ್ಸ್ಕೊಂಡವರು ಇಲ್ಲಿ ಮೆಹಂದಿ ಕೂಡ ಹಾಕ್ಸ್ಕೊತಾ ಇದ್ರು. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ತೀರಾ. ಸೊ ಇವಾಗ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.